ಎನ್ನ ಮನದಾಳದಲ್ಲಿ ಶ್ರೀ ಬಸವೇಶ್ವರರನ್ನು ನೆನೆಸುತ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಂದು ಹೇಳುತ್ತಾ ಇಂದಿನ ವಿಡಿಯೋದಲ್ಲಿ ಬಸವಣ್ಣನವರ ಐಕ್ಯ ಮಂಟಪ ಹಾಗೂ ಉದ್ಭವ ಮೂರ್ತಿ ಶ್ರೀ ಸಂಗಮೇಶ್ವರ ಶಿವಲಿಂಗದ ಬಗ್ಗೆ ನೋಡೋಣ. ಈ ಕೂಡಲ ಸಂಗಮ ಪುಣ್ಯ ಕ್ಷೇತ್ರಕ್ಕೆ ಹೋಗಬೇಕಾದರೆ ಮುದ್ದೇಬಿಹಾಳದಿಂದ ತಂಗಡಗಿಗೆ ಹೋಗಿ ಅಲ್ಲಿ ತಂಗಡಗಿಯ ನೀಲಾಂಬಿಕೆಯವರ ಐಕ್ಯ ಮಂಟಪವನ್ನು ನೋಡಿಕೊಂಡು ಮುಂದೆ ಅಲ್ಲಿನ ಬ್ರಿಡ್ಜನ್ನು ದಾಟಿ ದನ್ನೂರಿಗೆ ಹೋಗಬೇಕು. ಅಲ್ಲಿ ಬಲಗಡೆಗೆ ತಿರುಗಿ ಕಮದತ್ತ ಮತ್ತು ಅಡಿಹಾಳಿಗೆ ಹೋಗುವ ದಾರಿಯ ಮೂಲಕ ಮುಂದೆ ಹೋಗಿ ಇತ್ತೀಚೆಗೆ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಬ್ರಿಡ್ಜನ್ನು ನಿರ್ಮಾಣ ಮಾಡಲಾಗಿದೆ. ಆ ಬ್ರಿಡ್ಜನ್ನು ಕೂಡ ಈ ವಿಡಿಯೋದಲ್ಲಿ ನೋಡಬಹುದು. ಆ ಬ್ರಿಡ್ಜ್ ಮೂಲಕ ನೇರವಾಗಿ ಕೂಡಲ ಸಂಗಮಕ್ಕೆ ಹೋಗಬಹುದು. ಇದು ಕೂಡ ಒಂದು ರಸ್ತೆಯ ಮಾರ್ಗವಾಗಿದೆ. ಇನ್ನೊಂದು ರಸ್ತೆಯ ಮಾರ್ಗ ಅಂತಂದರೆ ಆಲಿಮಟ್ಟೆಯಿಂದ ಹುನಗುಂದಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ಮೂಲಕವೂ ಕೂಡ ಕೂಡಲ ಸಂಗಮಕ್ಕೆ ಹೋಗಬಹುದು. ಈ ಕೂಡಲ ಸಂಗಮವು ಆಲಮಟ್ಟಿಯಿಂದ ಅಂದಾಜು 35 ಕಿಲೋಮೀಟರ್ ಆಗುತ್ತದೆ ಮತ್ತು ಹುನಗುಂದದಿಂದ ಕೂಡಲ ಸಂಗಮಕ್ಕೆ ಹೋಗಬೇಕಾದರೆ ಉತ್ತರಕ್ಕೆ 20 ಕಿಲೋಮೀಟರ್ ದೂರದಲ್ಲಿದೆ. ಈ ಪುಣ್ಯಕ್ಷೇತ್ರವು ಕರ್ನಾಟಕ ರಾಜ್ಯದ ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿ ಕಂಡುಬರುತ್ತದೆ. ಈ ಕ್ಷೇತ್ರವನ್ನು ಸಂಕ್ಷಿಪ್ತವಾಗಿ ಸಂಗಮವೆಂದು ಕರೆಯುತ್ತೇವೆ. ಇಲ್ಲಿನ ಆಕರ್ಷಕ ಪರಿಸರದಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ಎಂಬ 2 ನದಿಗಳು ಇಲ್ಲಿ ಕೂಡಿದ್ದರಿಂದ ಅವೆರಡೂ ನದಿಗಳು ಇಲ್ಲಿ ಸಂಗಮವಾಗಿರುವುದರಿಂದ ಈ ಊರಿಗೆ ಕೂಡಲ ಸಂಗಮ ಎಂದು ಹೆಸರು ಬಂದಿತು ಎಂಬ ಪ್ರತೀತಿ ಇದೆ. ಅಲ್ಲದೆ ಈ ಪುಣ್ಯ ಮತ್ತು ಪವಿತ್ರ ಕ್ಷೇತ್ರಕ್ಕೆ ಕಪ್ಪಡಿ ಸಂಗಮ ಎಂತಲೂ ಕರೆಯಲಾಗುತ್ತದೆ. ಅಂದರೆ ಕೂಡಲ ಅಂದರೆ ಸಂಗಮ, ಸಂಗಮ ಎಂದರೆ ನದಿಗಳು ಸೇರುವ ಸ್ಥಳ. ಆದ್ದರಿಂದ ಕೂಡಲ ಸಂಗಮ ಎಂದರೆ ನದಿಗಳು ಸಂಗಮವಾದ ಸ್ಥಳ ಎಂದು ಹೇಳಬಹುದು. ಇದು ಇಲ್ಲಿನ ಪ್ರಾಕೃತಿಕ ಚೆಲುವಿನೊಂದಿಗೆ ಶೋಭಿಸುತ್ತಿರುವ ಇವೆರಡೂ ನದಿಗಳು ಇಲ್ಲಿ ವಿಲೀನಗೊಂಡು ಅವು ನದಿಗಳು ಆಂಧ್ರ ಪ್ರದೇಶದ ಶ್ರೀಶೈಲದವರೆಗೂ ಅಂದರೆ ಇನ್ನೊಂದು ಮಹತ್ವದ ಕ್ಷೇತ್ರದವರೆಗೂ ಕೂಡ ಹರಿಯುತ್ತವೆ. ಇಲ್ಲಿ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಿತವಾಗಿರುವ ಸಂಗಮೇಶ್ವರರ ಶಿವಲಿಂಗ ಪ್ರಸಿದ್ಧವಾಗಿದೆ. ಈ ದೇವಾಲಯವು ಗರ್ಭಗೃಹದ ಹಾಗೂ ಮುಖಮಂಟಪವನ್ನು ಹೊಂದಿದೆ. ಗರ್ಭಗೃಹದ ಮೇಲೆ ಎತ್ತರವಾದ ದ್ರಾವಿಡ ಶೈಲಿಯ ಆಧುನಿಕ ಶಿಖರವಿದ್ದು ಅದರ ಮೇಲ್ಭಾಗದಲ್ಲಿ ಕಳಸವಿದೆ. ಈ ದೇವಾಲಯದ ತಳಪಾಯದಿಂದ ಚಾವಣಿಯವರೆಗೆ ಕಲ್ಯಾಣಿ ಚಾಲುಕ್ಯ ಶೈಲಿಯನ್ನು ವ್ಯಕ್ತಪಡಿಸುತ್ತದೆ. ಪ್ರಸ್ತುತ ಇಲ್ಲಿ ಪ್ರಸಿದ್ಧ ಶೈವಯತಿ ಜಾತವೇದ ಮುನಿಯು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಇಲ್ಲಿ ವಿದ್ಯಾಕೇಂದ್ರವನ್ನು ಸ್ಥಾಪಿಸಿದನೆಂಬ ಪ್ರತೀತಿ ಇದೆ. ಈತನ ವಿದ್ಯಾಕೇಂದ್ರದಲ್ಲಿ ಶ್ರೀ ಬಸವೇಶ್ವರರು, ಚನ್ನ ಬಸವಣ್ಣನವರು, ಅಕ್ಕ ನಾಗಮ್ಮನವರು ಮೊದಲಾದವರು ವಿದ್ಯಾರ್ಥಿಗಳಾಗಿದ್ದರೆಂದು ಹೇಳಲಾಗುತ್ತದೆ. ಈಶಾನ್ಯ ಗುರುಗಳೆಂದು ಖ್ಯಾತಿ ಪಡೆದಿರುವ ಪರಮ ಪೂಜ್ಯ ಶ್ರೀ ಜಾತವೇದ ಮುನಿಗಳಿಂದ ಶ್ರೀ ಬಸವೇಶ್ವರರು ಶಿಕ್ಷಣ ಮತ್ತು ಮಾರ್ಗದರ್ಶನವನ್ನು ಪಡೆದರು. ಅವರ ಗದ್ದುಗೆಯನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸಲಾಗಿದೆ. ಶ್ರೀ ಬಸವೇಶ್ವರರ ಬಾಲ್ಯ ಮತ್ತು ವಿದ್ಯಾಭ್ಯಾಸವು ಕೂಡ ಇಲ್ಲೇ ಅಂದರೆ ಈ ಕೂಡಲ ಸಂಗಮದಲ್ಲಿಯೇ ಆಯಿತೆಂದು ಮತ್ತು ಅವರ ವಚನಗಳಲ್ಲಿ ಬರುವ ಕೂಡಲ ಸಂಗಮ ದೇವ ಈ ಸ್ಥಳದ ಸಂಗಮನಾಥನೆಂದೇ ಪರಿಗಣಿಸಲಾಗುತ್ತಿದೆ. ಹೀಗಾಗಿ ಕೂಡಲ ಸಂಗಮ ದೇವನು ಬಸವೇಶ್ವರರ ಆರಾಧ್ಯ ದೈವನಾಗಿದ್ದನು. ಈ ಬಸವೇಶ್ವರರು ಕಾಲ ಕ್ರಿಸ್ತಶಕ 1132ರಿಂದ 1168. ಇವರ ಬಾಲ್ಯ ಜೀವನದ ಬಗ್ಗೆ ಹೇಳುವುದಾದರೆ
ಭಕ್ತಿ ಭಂಡಾರಿ ಬಸವಣ್ಣನವರು ಏಪ್ರಿಲ್ 30 ಕ್ರಿಸ್ತಶಕ 1132 ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಶೈವ ಬ್ರಾಹ್ಮಣರಾಗಿದ್ದ ಮಾದರಸ ಮತ್ತು ಮಾದಲಾಂಬಿಕೆಯವರು ಇವರ ತಂದೆ ತಾಯಿಯರಾಗಿದ್ದರು. ದೈವಿ ಕೃಪೆಯಿಂದ ಜನಿಸಿದ ಈ ಬಸವೇಶ್ವರನಿಗೆ ಬಸವ ಎಂದು ನಾಮಕರಣ ಮಾಡಿದರು. ಇವರು ಬಾಲಕನಿರುವಾಗಲೇ ತರ್ಕಶಾಸ್ತ್ರ, ವ್ಯಾಕರಣ, ವೇದ, ಕನ್ನಡ ಮತ್ತು ಸಂಸ್ಕೃತಗಳನ್ನು ಅಭ್ಯಾಸವನ್ನು ಮಾಡಿ ಸಮಾಜದ ಅಂಧಾನುಕರಣೆಯ ವಿರುದ್ಧ ತಿರುಗಿ ಬಿದ್ದರು. ವೈದಿಕ ಸಂಪ್ರದಾಯದಂತೆ ಇವರಿಗೆ ಉಪನಯನ ಮಾಡಿದರು. ಆದರೆ ಬಸವೇಶ್ವರರು ಅಕ್ಕನಿಗಿಲ್ಲದ ಜನಿವಾರ ನನಗೇಕೆ, ನನಗೆ ಹುಟ್ಟಿದಾಗಲೇ ಲಿಂಗ ದೀಕ್ಷೆಯಾಗಿದೆ, ನನಗೆ ಉಪನಯನದ ಅಗತ್ಯವಿಲ್ಲವೆಂದು ಜನಿವಾರವನ್ನು ಕಿತ್ತೆಸೆದು ಕಪ್ಪಡಿ ಸಂಗಮಕ್ಕೆ ಬಂದರು. ಅಂದರೆ ಕೂಡಲ ಸಂಗಮಕ್ಕೆ ಬಂದರು. ಅಲ್ಲಿ ಜಾತವೇದ ಎಂಬ ಶೈವ ಗುರುಗಳ ಹತ್ತಿರ ಅಧ್ಯಯನವನ್ನು ಮಾಡಿ ತಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಂಡರು. ನಂತರ ಮದುವೆ ಮತ್ತು ಬಿಜ್ಜಳನ ಮಂತ್ರಿಯಾಗಿ ಬಸವೇಶ್ವರರು ಕಳಚೂರಿ ವಂಶದ ಪ್ರಸಿದ್ಧ ಅರಸ 2ನೇ ಬಿಜ್ಜಳನಲ್ಲಿಗೆ ಹೋದರು. ಅಲ್ಲಿ ಬಿಜ್ಜಳನ ಮಂತ್ರಿ ಸಿದ್ಧರ್ಷ ದಂಡಾಧೀಶರ ಸಹಾಯದಿಂದ ಹಣಕಾಸು ಖಾತೆಯ ಮುಖ್ಯಸ್ಥರಾದರು. ಮುಂದೆ ಸಿದ್ಧರ್ಷನ ಮಗಳಾದ ನೀಲಾಂಬಿಕೆಯನ್ನು ಬಸವೇಶ್ವರನಿಗೆ ಕೊಟ್ಟು ಮದುವೆ ಮಾಡಿದರು. ಇನ್ನೊಬ್ಬ ಮಂತ್ರಿ ಬಲದೇವನ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯನ್ನು ಕೂಡ ಇವರು ಮದುವೆಯಾದರು. ನಂತರ ಬಿಜ್ಜಳನ ಮಂತ್ರಿಯಾದ ಬಸವೇಶ್ವರರು ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸಿ ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸಿಕೊಟ್ಟರು. ಅನುಭವ ಮಂಟಪದ ಸ್ಥಾಪಕರಾಗಿ ಬಸವೇಶ್ವರರು ಬಿಜ್ಜಳನ ಮಂತ್ರಿಯಾಗಿ ಕಾರ್ಯಭಾರ ನಿರ್ವಹಿಸುವುದರಲ್ಲಿಯೇ ಕಾಲಹರಣವನ್ನು ಮಾಡದೆ ಅದರ ಜೊತೆಗೆ ಅವರು ವೀರಶೈವ ಧರ್ಮದ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದು ಅವರ ಒಂದು ಮಹತ್ವದ ಸಾಧನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಈ ಅನುಭವ ಮಂಟಪದ ಮೂಲ ಧ್ಯೇಯ ಏನಾಗಿತ್ತಪ್ಪ ಅಂತಂದರೆ ಧಾರ್ಮಿಕ ಗೋಷ್ಠಿಯನ್ನು ನಡೆಸುವುದಾಗಿತ್ತು. ಅಲ್ಲದೆ ಜನಸಾಮಾನ್ಯರಿಗೆ ಧರ್ಮದ ಸರಳ ತತ್ವವನ್ನು ತಿಳಿಸುವುದಾಗಿತ್ತು. ಅಲ್ಲಮ ಪ್ರಭುಗಳು ಆ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು. ಈ ಅನುಭವ ಮಂಟಪಕ್ಕೆ ಯಾವುದೇ ಜಾತಿ, ಲಿಂಗ ಭೇದವಿಲ್ಲದೆ ಎಲ್ಲರೂ ಕೂಡ ಸೇರಬಹುದಾಗಿತ್ತು. ಹೀಗಾಗಿ ನಾಡಿನ ವಿವಿಧ ಮೂಲೆಗಳಿಂದ ಅನೇಕ ಶಿವಶರಣರು, ಶರಣೆಯರು ಕೂಡ ಆಗಮಿಸಿದ್ದರು. ಹೀಗಾಗಿ ಈ ಅನುಭವ ಮಂಟಪದ ಮೂಲಕ ಬಸವಣ್ಣನವರ ಖ್ಯಾತಿ ನಾಡಿನ ತುಂಬೆಲ್ಲ ಪಸರಿಸಿತು. ಈ ಬಸವಣ್ಣನವರು ಬೋಧನೆಗಳು, ವೀರಶೈವದ ಧರ್ಮದ ತತ್ವಗಳು, ಅವರು ಬೋಧನೆಗಳನ್ನು ಮಾಡಿದರು. ಅಷ್ಟಾವರಣಗಳು ಅಂದರೆ 8. ಅವು ಯಾವಪ್ಪ ಅಂತಂದರೆ ಗುರು, ಲಿಂಗ, ಜಂಗಮ, ರುದ್ರಾಕ್ಷಿ, ಪ್ರಸಾದ, ವಿಭೂತಿ, ಪಾದೋದಕ, ಮಂತ್ರ, ಈ 8 ಅಷ್ಟಾವರಣಗಳನ್ನು ಬೋಧನೆಯನ್ನು ಮಾಡಿದರು. ಅದರ ಜೊತೆಯಲ್ಲಿ ಶಟಸ್ಥಳಗಳನ್ನು ಕುರಿತು ಹೇಳಿದರು. ಅವು ಯಾವಪ್ಪ ಅಂತಂದರೆ ಭಕ್ತಸ್ಥಳ, ಮಹೇಶ ಸ್ಥಳ, ಪ್ರಾಣಲಿಂಗ ಹಂತ, ಪ್ರಸಾದಿ ಹಂತ, ಶರಣಾಗತಿ ಹಂತ, ಐಕ್ಯ ಹಂತ. ಆಮೇಲೆ 5 ಪಂಚಾಚಾರಗಳನ್ನು ಕುರಿತು ಹೇಳಿದರು. ಪಂಚ ಅಂದರೆ 5 ಆಚಾರಗಳನ್ನು ಕುರಿತು ಹೇಳಿದರು. ಅವುಗಳು ಯಾವಪ್ಪ ಅಂತಂದರೆ ಲಿಂಗಾಚಾರ, ಶಿವಾಚಾರ, ಸದಾಚಾರ, ಗುಣಾಚಾರ ಮತ್ತು ಭೃತ್ಯಾಚಾರ ಅಂಥೇಳಿ 5 ಪಂಚಾಚಾರಗಳನ್ನು ಕುರಿತು ಅವರು ಹೇಳಿದರು. ಆಮೇಲೆ ಅವರು ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಇರತಕ್ಕಂಥ ಧರ್ಮ, ನೀತಿ, ಸಾಮಾಜಿಕ ಸಮಸ್ಯೆಗಳನ್ನು, ಡಾಂಬಿಕ ಭಕ್ತಿಯನ್ನು, ಏಕ ದೇವೋಪಾಸನೆಯನ್ನು ಮೊದಲಾದವುಗಳನ್ನು ಕುರಿತು ತಮ್ಮ ವಚನಗಳ ಮೂಲಕ ಸರಳವಾದ ನುಡಿಯ ಮೂಲಕ ತಿಳಿಸಿಕೊಟ್ಟರು. ಅಂದರೆ ಮಾತಂದರೆ ಹೇಗಿರಬೇಕು ಅನ್ನುವುದನ್ನು ಕುರಿತು ನುಡಿದರೆ ಮುತ್ತಿನ ಹಾರದಂತಿರಬೇಕೆಂದು ಹೇಳಿದರು. ಅದೇ ರೀತಿಯಾಗಿ ಭಕ್ತಿ ಅಂದರೆ ಹೇಗಿರಬೇಕು ಅನ್ನೋದನ್ನು ಕುರಿತು ಬಸವಣ್ಣನವರು ಭಾಳಷ್ಟು ಅರ್ಥಗರ್ಭಿತವಾಗಿ ಹೇಳ್ತಾ ಇದ್ದಾರೆ. ಬಸವೇಶ್ವರರು ಶಿವನ ದರ್ಶನಕ್ಕಾಗಿ ಭಕ್ತಿಯ ಹಾದಿಯನ್ನು ಹಿಡಿದರು. ಅಂಗವು ಲಿಂಗೈಕ್ಯವಾಗಲು
ಆತ್ಮಕ್ಕೆ ಪರಿಶುದ್ಧವಾದ ಶಿವನ ಭಕ್ತಿ ಅಗತ್ಯವೆಂದು ಹೇಳಿದರು. ಅದಕ್ಕೆ ಅವರು ಹೇಳ್ತಾರೆ, ಭಗವಂತನು ಸಂಗೀತಕ್ಕೆ ಮರಳಾಗುವುದಿಲ್ಲ, ಭಗವಂತನು ವೇದಗಳನ್ನು ಅಧ್ಯಯನ ಮಾಡುವುದರಿಂದ ಆಗುವುದಿಲ್ಲ, ಅವನು ಭಕ್ತಿ ಮಾರ್ಗವನ್ನು ಅನುಸರಿಸಿದರೆ ಸುಲಭವಾಗಿ ಸಿಗುತ್ತಾನೆ ಎಂದು ಹೇಳಿದರು. ಅದಕ್ಕಾಗಿ ಅವರು ಒಂದು ವಚನವನ್ನು ಕೂಡ ಹೇಳಿದರು. ನಾದಪ್ರಿಯ ಶಿವನೆಂಬುವರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣನಿಗೆ ಅರೆಯಾಯುಷ್ಯವಾಯಿತು, ವೇದವನ್ನೋದಿದ ಬ್ರಾಹ್ಮಣನಿಗೆ ಶಿರ ಹೋಯಿತು. ನಾದಪ್ರಿಯನಲ್ಲ, ವೇದಪ್ರಿಯನಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ ತಮ್ಮ ವಚನಗಳ ಮೂಲಕ ಭಕ್ತಿಯನ್ನು ಹೇಗೆ ಮಾಡಬೇಕು, ದೇವರನ್ನು ಹೇಗೆ ಒಲಿಸಿಕೊಳ್ಬೇಕು ಅನ್ನೋದರ ಬಗ್ಗೆ ಅವರು ಕುರಿತು ಹೇಳಿದರು. ಅದೇ ರೀತಿಯಾಗಿ ಸಮಾಜದಲ್ಲಿ ಇರ್ತಕ್ಕಂಥ ಜಾತಿ ಪದ್ಧತಿಯನ್ನು ಅವರು ಖಂಡಿಸ್ತಾ ಇದ್ದಾರೆ. ಸಮಾಜದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಸಮಾನರಾಗಿರ್ತಾರೆ, ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ ಎಂದು ಹೇಳಿದರು. ಮುಕ್ತಿ ಸಾಧನೆಗಾಗಿ ಜಾತಿ, ಪಂಥ, ಲಿಂಗ ಭೇದಗಳು ಇವ್ಯಾವುಗಳೂ ಇಲ್ಲ, ಇವುಗಳಿಗೆ ಯಾವುದೇ ಶಾಸ್ತ್ರಗಳಲ್ಲಿ ಆಧಾರವಿಲ್ಲವೆಂದು ಅವರು ಸ್ಪಷ್ಟಪಡಿಸುತ್ತಾರೆ. ಅದೇ ರೀತಿಯಾಗಿ ವಿಗ್ರಹಾರಾಧನೆಯನ್ನು ಖಂಡಿಸ್ತಾ ಇದ್ದಾರೆ, ಅಂದರೆ ವಿಗ್ರಹಗಳನ್ನು ವಿರೋಧಿಸ್ತಾ ಇದ್ದಾರೆ. ಅಂದರೆ ಕಲ್ಲು ಪೂಜೆ, ಗಿಡಮರ ಪೂಜೆ, ತೀರ್ಥಯಾತ್ರೆ ಇವುಗಳನ್ನು ಬಸವೇಶ್ವರರು ಖಂಡಿಸ್ತಾ ಇದ್ದಾರೆ. ದೇವರು ಒಬ್ಬನೇ, ನಾಮ ಹಲವು ಎಂದರು. ಭಗವಂತನು ನಿಮ್ಮ ಕೈಯಲ್ಲಿರುವಾಗ, ನಿನ್ನ ಹೃದಯದಲ್ಲಿಯೇ ಇರುವಾಗ ದೇವಸ್ಥಾನಕ್ಕೆ ಏಕೆ ಹೋಗಬೇಕು ಅಂತ ತಿಳ್ಕೊಂಡು ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಇದು ಕೇವಲ ಆಡಂಬರದ ಪೂಜೆಯಾಗಿದೆ, ಇದು ಶ್ರೀಮಂತರ ಸಂಪ್ರದಾಯಗಳಿಗೆ ಸಂಬಂಧಿಸಿದಾಗಿದೆ ಅಂತೇಳಿ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಅದಕ್ಕಾಗಿ ಅವರು ಒಂದು ವಚನಗಳನ್ನು ಕೂಡ ಬರಿತಾ ಇದ್ದಾರೆ. ಉಳ್ಳುವರು ಶಿವಾಲಯ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂಥೇಳಿ ವಚನಗಳ ಮೂಲಕ ಅವರು ತಿಳಿಸಿಕೊಟ್ರು. ಅದೇ ರೀತಿಯಾಗಿ ಈ ಬಸವಣ್ಣನವರು ಕಾಯಕದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಹೇಳಿದರು. ಅವರ ಬೋಧನೆಯಲ್ಲಿ ಕಾಯಕವೂ ಕೂಡ ಒಂದಾಗಿದೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ದುಡಿದು ತಿನ್ನಬೇಕು ಅಂತ ಹೇಳ್ತಾರೆ. ಯಾವುದೇ ಆಲಸ್ಯಗಳಾಗಿ ಸೋಮಾರಿಗಳಾಗಿ ಕೂಡಬಾರ್ದು. ಅದಕ್ಕಾಗಿ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕು, ನಿಷ್ಠೆಯಿಂದ ಮಾಡಬೇಕು, ಭಕ್ತಿ ಭಾವದಿಂದ ಮಾಡಬೇಕು. ಈ ಕಾಯಕದಲ್ಲಿ ಯಾವುದೇ ಮೇಲು ಮತ್ತು ಕೀಳುಗಳಿಲ್ಲ, ಕಾಯಕವೇ ಸರ್ವಸ್ವ ಅಂತೇಳ್ಕೊಂಡು ಅವರು ಹೇಳಿದರು. ಅದೇ ರೀತಿಯಾಗಿ ಸಮಾಜದಲ್ಲಿರ್ತಕ್ಕಂಥ ಅಂಧಾನುಕರಣಗಳನ್ನು, ಮೂಢನಂಬಿಕೆಗಳನ್ನು, ಅನಿಷ್ಟ ಆಚರಣೆಗಳನ್ನು ಅವರು ವಿರೋಧಿಸ್ತಾ ಇದ್ದಾರೆ. ಈ ಬಸವೇಶ್ವರರು ದೇವರಿಗೆ ಕೊಡುವ ನರಬಲಿಯನ್ನು, ಪ್ರಾಣ ಬಲಿಯನ್ನು, ಯಜ್ಞಯಾಗಗಳ ಆಚರಣೆಗಳನ್ನು, ಸಮಾಜದ ಡಂಬಾಚಾರಗಳನ್ನು ಅವರು ಖಂಡಿಸ್ತಾ ಇದ್ದಾರೆ. ಅವರು ಸ್ತ್ರೀ ಪುರುಷರ ನಡುವೆ ಸಮಾನತೆಯನ್ನು ತಂದು ದೇವರ ಮುಂದೆ ಎಲ್ಲರೂ ಸಮಾನರು ಎಂದು ಹೇಳಿದರು. ಸ್ತ್ರೀಯರ ವಿಧವಾ ವಿವಾಹಕ್ಕೆ ಅವರು ಪ್ರೋತ್ಸಾಹವನ್ನು ನೀಡಿದರು. ಅವರಿಗೆ ಮುಕ್ತವಾಗಿ ಅನುಭವ ಮಂಟಪದಲ್ಲಿ ಭಾಗವಹಿಸಲು ಅವಕಾಶವನ್ನಿಟ್ಟರು. ಲಿಂಗ ದೀಕ್ಷೆಗೆ ಸ್ತ್ರೀ ಪುರುಷರೆಂಬ ಭೇದ ಭಾವವಿಲ್ಲವೆಂದು ಹೇಳಿದರು. ಹೀಗಾಗಿ ಬಸವೇಶ್ವರರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯಲಾಗಿದೆ. ನಂತರ ಬಸವಣ್ಣನವರು ಕಲ್ಯಾಣದ ಕ್ರಾಂತಿಯ ತರುವಾಯ ಕೂಡಲ ಸಂಗಮಕ್ಕೆ ಬಂದು ಇಲ್ಲೇ ಐಕ್ಯರಾದರೆಂದು ಪ್ರತೀತಿ ಇದೆ. ಅವರು ಐಕ್ಯರಾದ ಸ್ಥಳವು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಳವಾಗಿದ್ದು, ಅಲ್ಲಿ ಚಾಲುಕ್ಯ ಶೈಲಿಯ ಮಂಟಪವಿದ್ದು, ಮಧ್ಯದಲ್ಲಿ ಸಂಗಮೇಶ್ವರರ ಉದ್ಭವ ಲಿಂಗವಿದೆ. ಜಗಜ್ಯೋತಿ ಮಹಾಮಾನವತಾವಾದಿ ಬಸವೇಶ್ವರರು ಇದೇ ಸ್ಥಳದಲ್ಲಿ ಐಕ್ಯರಾದರೆಂದು ನಂಬಿರುವ ಸಹಸ್ರಾರು ಭಕ್ತಾದಿಗಳು ಈ ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ. ಅವರ ಪವಿತ್ರ ದರ್ಶನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಶಿವಲಿಂಗವನ್ನೊಳಗೊಂಡ ಈ ಶಿಲಾಮಂಟಪವು ಕೃಷ್ಣ ಯೋಜನೆಯಲ್ಲಿ ಶಾಶ್ವತವಾಗಿ ಮುಳುಗಡೆಯಾಗಿರುವುದರಿಂದ ಇದರ ಸುತ್ತಲೂ ಬಾವಿಯಾಕಾರದ ಎತ್ತರವಾಗಿರ್ತಕ್ಕಂಥ ಕಾಂಕ್ರೀಟ್ ಗೋಡೆಗಳನ್ನು ನಿರ್ಮಿಸಿ ಇಲ್ಲಿ ಸಂದರ್ಶನಕ್ಕೆ ಅನುಕೂಲ ಆಗುವಂತೆ ಇತ್ತೀಚೆಗೆ ಮಾಡಿರುತ್ತಾರೆ. ಸಂಗಮೇಶ್ವರರ ಗುಡಿಯ ಬಲಭಾಗದಲ್ಲಿ ಸಾರಂಗ ಮಠದ ಶಿವಾಚಾರ್ಯರ ಗದ್ದಿಗೆ ಇದ್ದು,
ಇವರು ಬಸವಣ್ಣನವರ ಹಿಂಬಾಲಕರಾಗಿದ್ದರೆಂದು ಇದೇ ಸ್ಥಳದಲ್ಲಿ ಅವರು ಲಿಂಗೈಕ್ಯರಾದರೆಂಬ ಪ್ರತೀತಿ ಇದೆ. ಹೀಗಾಗಿ ಈ ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಬಸವ ಕ್ರಾಂತಿ ಅಂದರೆ ಮಕರ ಸಂಕ್ರಾಂತಿ ದಿನದಂದು ವೀರ ಶೈವ ಧರ್ಮಾನುಯಾಯಿಗಳು, ಲಿಂಗಾಯತ ಧರ್ಮೀಯರು ಎಲ್ಲರೂ ಕೂಡ ಇಲ್ಲಿ ಸಮಾವೇಶವನ್ನು, ಶರಣ ಮೇಳವನ್ನು ನಡೆಯುತ್ತದೆ. ಈ ಗದ್ದುಗೆಯ ಪ್ರವೇಶ ದ್ವಾರವು ಚಾಲುಕ್ಯ ಶೈಲಿಯ ದೇವಾಲಯದ ಭಾಗವಾಗಿರಲು ಸಾಧ್ಯವಾಗಿದೆ. ಇದರ ಬಳಿಯಲ್ಲಿ ಚಾಲುಕ್ಯ ಶೈಲಿಯ ಮಂಟಪವಿದೆ. ಯುಗಾದಿಯ ನಂತರ ನಡೆಯುವ ಜಾತ್ರೆಯಲ್ಲಿ ತೇರನ್ನು ಎಳೆಯಲಾಗುತ್ತದೆ. ಈ ಸಂದರ್ಭದಲ್ಲಿ ಅನೇಕ ಲಕ್ಷಾಂತರ ಜನರು ಈ ಕೂಡಲ ಸಂಗಮಕ್ಕೆ ಭಕ್ತಾದಿಗಳು, ಯಾತ್ರಾರ್ಥಿಗಳು ಬಂದಿರುತ್ತಾರೆ. ಈ ಕೂಡಲ ಸಂಗಮವನ್ನು ಪ್ರವೇಶಿಸುವ ಮಾರ್ಗದಲ್ಲಿ ಅಂದರೆ ಊರು ಹೊರಗೆ ಪ್ರವಾಸಿ ಮಂದಿರದ ಎದುರಿಗೆ ಬಸವ ಧರ್ಮ ಪೀಠ ಸಂಸ್ಥೆಯನ್ನು ಮಾತಾಜಿ ಎಂದು ಆತ್ಮೀಯವಾಗಿ ಕರೆಯಲಾಗುವ ಜಗದ್ಗುರು ಮಾತೆ ಮಹಾದೇವಿಯವರು ಇಲ್ಲಿ ಈ ಬಸವ ಧರ್ಮ ಪೀಠವನ್ನು ಸ್ಥಾಪಿಸಿದರು. ನಿರ್ಭೀತ ನಿಲುವು, ತತ್ವನಿಷ್ಠೆ, ಸತ್ಯಪ್ರಿಯತೆ, ಸಮಾಜದ ಉದ್ಧಾರಕ ಕಳಕಳಿಗಳಿಂದಾಗಿ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಸಂಸ್ಥೆ ಇದಾಗಿದೆ. ಇದು ಪ್ರಶಾಂತ ವಾತಾವರಣದಲ್ಲಿದ್ದು ವೀರ ಶೈವ ತತ್ವ ಪ್ರಚಾರದ ಪ್ರಮುಖ ಒಂದು ಕೇಂದ್ರವಾಗಿದೆ ಎಂದು ಹೇಳಬಹುದು. ಅಷ್ಟೇ ಅಲ್ಲದೆ ಈ ಕೂಡಲ ಸಂಗಮದಲ್ಲಿ ಸಭಾಭವನ, ಬಸವ ಧರ್ಮಪೀಠ, ಸಂಗಮೇಶ್ವರರ ದೇಗುಲ, ವಸ್ತು ಸಂಗ್ರಹಾಲಯ, ಹಾಗೆಯೇ ಬಸವಣ್ಣನವರ ಮುಖ್ಯವಾಗಿರ್ತಕ್ಕಂಥ ಐಕ್ಯ ಮಂಟಪ, ಈ ಎಲ್ಲ ಸ್ಥಳಗಳು ಕೂಡ ಆಕರ್ಷಣೆಗಳಾಗಿದ್ದು ಅನೇಕ ಶಿವಶರಣರ ಕಾರ್ಯಗಳನ್ನು ಜಗತ್ತಿಗೆ ತಿಳಿಸಿಕೊಡ್ತಕ್ಕಂಥ ಪ್ರಮುಖ ಒಂದು ಐತಿಹಾಸಿಕ ಕೇಂದ್ರ ಈ ಕೂಡಲ ಸಂಗಮವಾಗಿದೆ ಎಂದು ಹೇಳಬಹುದು. ಜೊತೆಗೆ ಇಲ್ಲಿ ಭಕ್ತಾದಿಗಳಿಗಾಗಿ ಬೋಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ಸುಮಾರು 1 ಕಿಲೋಮೀಟರ್ವರೆಗೂ ಕೂಡ ಈ ಬೋಟು ಚಲಿಸ್ತವೆ. ಅಂದರೆ ಒಂದು ರೌಂಡ್ ಹೋಗಿ ಬರ್ತಾ ಇದ್ದಾರೆ. ಅದಕ್ಕೆ ನಿಮಗೆ 50 ರೂಪಾಯಿ ಈ ಪ್ರವಾಸಿಗರಿಗಾಗಿ ತೆಗೆದುಕೊಳ್ತಾ ಇದ್ದಾರೆ. ಮನೋರಂಜನೆಗಾಗಿಯೂ ಕೂಡ ಈ ಬೋಟ್ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತು ಜನರಿಗೆ ಭಾಳಷ್ಟು ಅನುಕೂಲವಾಗಿದೆ ಎಂದು ಹೇಳಬಹುದು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಕಾಮೆಂಟ್ಸ್ ಮಾಡಿರಿ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.